ಎಲ್ರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್. ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್, ಇವತ್ತಿನ ಇಂಡಿಯಾ ವರ್ಸಸ್ ಪಕ್ಕಿ ಟೀಮ್ದು ಮ್ಯಾಚ್ ನಡೀತಾ ಇದೆಯಲ್ಲಮ್ಮ. ಈ ಮ್ಯಾಚ್ ಇನ್ ಕೇಸ್ ಏನಾದರೂ ಇಂಡಿಯಾದವ್ರೇನೋ ಬಾಯ್ಕಾಟ್ ಮಾಡಿದ್ರು ಅಂತ ಅಂದರೆ, ಇನ್ ಕೇಸ್ ಮಾಡಲ್ಲ, ಗೊತ್ತಿರೋ ವಿಚಾರನೇ, ಯಾಕಂದರೆ ಗೌರ್ಮೆಂಟ್ ಆರ್ಡರ್ ಇದೆ ಆಡಬೇಕು ಅಂತ. ಬಟ್ ಆದರೆ ಪ್ಲೇಯರ್ಸ್ಗಳು ನಾವು ಆಡಲ್ಲ ಅಂತ ಏನಾದ್ರು ಅಂದ್ಬಿಟ್ರು ಅಂತಂದರೆ ಬಾಯ್ಕಾಟ್ ಏನಾದ್ರು ಆಗೋಗ್ಬಿಡ್ತು. ಇನ್ ಕೇಸ್ ಅಂತ ಅಂದರೆ ಏನಾಗುತ್ತೆ, ವರ್ಸ್ಟ್ ಕೇಸ್ ಸಿನಾರಿಯೋ ಅಂದರೆ ಏನಾಗುತ್ತೆ ಅಂತ ಅಂದರೆ 2 ಪಾಯಿಂಟ್ ಏನಿದೆ ಅದನ್ನು ಈ ಪಕ್ಕಿ ಟೀಮ್ಗೆ ಕೊಟ್ಬಿಡ್ತಾರೆ. ಇಲ್ಲಿ ಮ್ಯಾಚ್ ಆಡಿಲ್ಲ ಅಂತ ಅದೇ ಇದರಲ್ಲಾಯ್ತಲ್ಲಪ್ಪ, ಲೆಜೆಂಡ್ಸ್ ಲೀಗಲ್ಲಿ ಇಬ್ಬರಿಗೂ ಒಂದೊಂದು ಪಾಯಿಂಟ್ನ ಅಂದರೆ ಅದೊಂಥರ ಕನ್ಸಿಡ್ರೇಷನ್ಗೆ ತಗೊಂಡಿಲ್ಲ ಮ್ಯಾಚ್ನ. ಸೊ ಆ ಥರ ಆಗಿತ್ತು. ಪಕ್ಕಿ ಟೀಮ್ಗೆ ಅಲ್ಲಿ 2 ಪಾಯಿಂಟ್ನ ಕೊಟ್ಟಿರಲಿಲ್ಲ ಲೆಜೆಂಡ್ಸ್ ಲೀಗಲ್ಲಿ. ಬಟ್ ಇಲ್ಲಿ 2 ಪಾಯಿಂಟ್ನ ಏಷ್ಯಾ ಕಪ್ಪಲ್ಲಿ ಕೊಟ್ಬಿಡ್ತಾರೆ. ಇಂಡಿಯಾಗೆ ಯಾವುದೇ ಪಾಯಿಂಟ್ ಇರೋದಿಲ್ಲ ಇನ್ ಕೇಸ್ ಆಡಲ್ಲ ಅಂದರೆ. ಒಂಥರ ಸೋಲ್ನ ಒಪ್ಕೊಂಡು ಡಿಫೀಟ್ನ ಒಪ್ಕೊಂಡಂಗೆ ನಾವು ಆ ಥರ ಲೆಕ್ಕಾಚಾರ ಆಗೋಗ್ಬಿಡುತ್ತೆ. ಅದರಿಂದ ಈ ಪಕ್ಕಿ ಟೀಮವ್ರು ಆರಾಮಾಗೆ ಸೂಪರ್ ಫೋರ್ಸ್ಗೆ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಸೊ ಆ ಥರ ಎಲ್ಲ ಆಗೋದಿಲ್ಲ, ಯಾಕಂದರೆ ಗೌರ್ಮೆಂಟ್ ಆರ್ಡರಿಂದ ಆಡಲೇಬೇಕು. ಫೋಕಸ್ ಏನಿದ್ರು ಮ್ಯಾಚ್ ಮೇಲಿದೆ ಅಂತ ಆಲ್ರೆಡಿ ಕೋಚ್ ಎಲ್ಲ ಹೇಳಿದಂತೂ ಆಗಿದೆ. ಸೊ ಈ ಥರ ಹಿಂದೆ ಸರಿಯುವಂಥ ಮಾತೇ ಇಲ್ಲ, ಪಕ್ಕ ಆಡ್ತಾರೆ. ಅಪ್ಡೇಟ್ ಬಿಟ್ಟು ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಏನು ಸಪೋರ್ಟ್ ಮಾಡ್ತೀರಪ್ಪ, ಏನು ಬಾಯ್ಕಾಟ್ ಮಾಡ್ತೀರಾ ನೀವು ಇಂಡಿಯಾ ಮತ್ತು ಈ ಪಾಕ್ ನಡೀತಾ ಇದೆಯಲ್ಲ, ಇದಕ್ಕೇನಾದರೂ ಹೇಳಬೇಕು ಅಂತ ಹೊರಟಿದ್ರೆ ನೀವು ಅಂತ ಕೇಳಿದಾಗ, ಗೌರ್ಮೆಂಟ್ ಡಿಸಿಷನ್ ಇಸ್ ದ ಫೈನಲ್ ಡಿಸಿಷನ್ ಅಂತ ಹೇಳಿದರೆ, ಗೌರ್ಮೆಂಟ್ ಏನು ನಿರ್ಧಾರ ತಗೊಳುತ್ತೋ ನಾವು ಅದನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಆ್ಯಂಡ್ ಅದ್ರ ರೀತಿನ ನಡ್ಕೊಬೇಕು. ಪರ್ಸ್ನಲಿ ತೊಗೊಂತು ಅಂತಂದರೆ ನೋಡ್ತೀವಿ ಮ್ಯಾಚು. ನಾನಂತೂ ನೋಡ್ತೀನಪ್ಪ, ನೀವು ಗೊತ್ತಿಲ್ಲ ಬಾಯ್ಕಾಟ್ ಏನೋ ಮಾಡ್ತೀರನೋ. ಸುನಿಲ್ ಗವಾಸ್ಕರ್ ಕೂಡ ಅದೇ ಥರ ಹೇಳಿದರೆ, ಗೌರ್ಮೆಂಟ್ ಡಿಸಿಷನ್, ಗೌರ್ಮೆಂಟ್ಸ್ ಕಾಲ್ ಇಸ್ ದ ಫೈನಲ್ ಕಾಲ್. ಬಾಯ್ಕಾಟ್ ಎಲ್ಲ ಪ್ಲೇಯರ್ಸು ಮಾಡಲ್ಲ, ಯಾರೂ ಮಾಡಲ್ಲ, ಆ್ಯಂಡ್ ಮ್ಯಾಚ್ನು ಕೂಡ ಎಲ್ಲರೂ ನೋಡ್ತಾರೆ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ರೊಚ್ಚಿಗೆದ್ದವ್ರು ಅಷ್ಟೇ, ಬಾಯ್ಕಾಟು ಹಂಗೆ ಹಿಂಗೆ ಅಂತೆಲ್ಲ ಅವರೇ ಫಸ್ಟ್ ಮ್ಯಾಚ್ನ ಹಾಕೊಂಡು ನೋಡ್ತಾರೆ. ಇದೆಲ್ಲರಿಗೂ ಗೊತ್ತಿರೋವಂಥ ವಿಚಾರ ಅಂತಲೇ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಮ್ಯಾಥ್ಯೂ ಹ್ಯಾಡನ್ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ನಾನು ಬೆತ್ತಲೆ ಹೋಗ್ಬಿಡ್ತೀನಿ ಗರೋ, ಬಟ್ಟೆ ಎಲ್ಲ ಬಿಚ್ಚಾಕೊಂಡು ಹೋಗ್ಬಿಡ್ತೀನಿ. ಇನ್ ಕೇಸ್ ಏನಾದರೂ ಜೋ ರೂಟ್ ಅವರು ಸೆಂಚುರಿ ಹೊಡೆದಿಲ್ಲ ಈ ಸಮ್ಮರಲ್ಲಿ ಅಂತಂದರೆ ನಾನು ಹಂಗೆ ಹೊರಟೋಗ್ಬಿಡ್ತೀನಿ ಎಲ್ಲ ಬಿಟ್ಕೊಂಡು ಅಂತ ಹೇಳಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತು ಅಂತ ಕಾಣಿಸುತ್ತೆ, ಸೆಂಚುರಿ ಬಂದೇ ಬರುತ್ತೆ, ನಮ್ಮ ಮೇಲಾದರೂ ಅಷ್ಟೇ, ಯಾರ ಮೇಲಾದರೂ ಅಷ್ಟೇ ಬಂದೇ ಬರುತ್ತೆ ಅಂತ ಆ ಒಂದು ಭರವಸೆಯಲ್ಲಿ ಹೇಳಿದ್ರೆ ನಂತರ ಕಾಣಿಸ್ತೈತೆ. ಅಂದರೆ ಇವ್ರೇನು ಚಾಲೆಂಜ್ ಅಕ್ಸೆಪ್ಟ್ ಮಾಡಬೇಕಾ ಇವಾಗ ಜೋ ರೂಟ್ ಅವರು? ಇವ್ರು ಹಿಂಗೆ ಹೋಗಬೇಕು ಅಂತ ಅವ್ರು ಸೆಂಚುರಿ ಹೊಡೆದಂಗೆ ಇರಬೇಕಾ? ಸೊ ಅದೆಲ್ಲ ಆಗಲ್ಲ, ಗೊತ್ತು. ಜೋ ರೂಟ್ ಇವಾಗಿರೋವಂಥ ಫಾರ್ಮ್ನ ನೋಡ್ತು ಅಂದರೆ ಒಂದು ಟೆಸ್ಟ್ ಸೀರೀಸ್ ಅಂತ ಬಂದಾಗ ಮಲ್ಟಿಪಲ್ ಸೆಂಚುರಿ ಹೊಡೆಯುವಂಥ ಬ್ಯಾಟರು 1 ಸೆಂಚುರಿ ಇಲ್ಲ ಅಂತಂದರೆ ಯಾರು ಕೂಡ ನಮಗೂ ಕೂಡ ಆಗೋದಿಲ್ಲ, ಹೊಡಿತಾರೆ, ಅದು ಗೊತ್ತಿರೋ ವಿಚಾರನೇ. ಅಪ್ಡೇಟ್ ನಂಬರ್ 4, ಫೈಮ್ ಅಜ್ರಾಫ್, ಪಾಕಿಸ್ತಾನದ ಪ್ಲೇಯರು ಒಂದು ಸ್ಟೋರಿನ ಹಾಕೊಂಡಿದ್ರು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಇದು ಸಿಕ್ಕಾಪಟ್ಟಿ ಇವಾಗ ವೈರಲ್ ಆಗ್ತಿದೆ. ಇವತ್ತು ಆಡ್ತಾವನೇ ನನ್ನ ಮಗ, ಇವನಿಗೆ ಏನಾನ ಒಂದು ಕಾರ್ಪ್ ಪುಡಿ ಅರಿಬೇಕು ಗುರು ನನ್ನ ಮಗಂಗೆ ಅನ್ನೋ ಥರ ಇವಾಗೆಲ್ಲ ರಚಿಕೆದ್ಬಿಟ್ಟು ನಿಂತ್ಕೊಂಡವ್ರೆ ಇಂಡಿಯನ್ ಫ್ಯಾನ್ಸ್ಗಳೆಲ್ಲ. ಏನಾದ್ರು ಮಾಡಬೇಕು ಅಂತಂದರೆ ಮುಖಭಂಗ ಮಾಡಬೇಕು ಇವತ್ತು ಪಾಕಿಸ್ತಾನದವ್ರಿಗೆ. ಅದ್ರ ಜೊತೆಗೆ ಈ ಫೈಮ್ ಅಜ್ರಾಫಿಗೆ ಇವ್ರು ಸ್ಟೋರಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಪಾಕಿಸ್ತಾನ ಆರ್ಮಿಯವರು ನಮ್ಮ ಇಂಡಿಯಾದ ಸೀರೆ ಉಟ್ಕೊಂಡಿರೋ ಅಂಥ ಒಂದು ಮಹಿಳೆ ಮೇಲೆ ಕೈ ಹಾಕಿರೋ ಥರ ಒಂದು ಪೋಸ್ಟ್ನ ಅವಾಗ ಹಾಕೊಂಡಿದ್ರು. ಸೊ ಇದನ್ನು ಇವಾಗ ಸ್ವಲ್ಪ ಟ್ರೆಂಡ್ ಮಾಡ್ತಿದ್ದಾರೆ. ಅಜ್ಜಿ ಹಿಂಗೈತೆ ಇವರು ಖಾರ ಆದ್ಬಿಟ್ಟು ಸರ ಇಕ್ರಿ ನನ್ನ ಮಗಂಗೆ ಅಂತ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ ಅಜ್ರಾಫ್ ಅವರಿಗೆ ಇಂಡಿಯನ್ಸು, ಆ್ಯಂಡ್ ಇವರು ನಮ್ಮ ಇಂಡಿಯನ್ಸ್ಗೆ ಏನು ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 5, ಇವೆಲ್ಲ ಸ್ಟೇಟ್ಮೆಂಟ್ಗಳನ್ನೂ ಕೂಡ ನೆನಪಲ್ಲಿ ಇಟ್ಕೊಂಡ್ರಿ. ಮ್ಯಾಚ್ಗಿನ್ನ ಮುಂಚೆನೇ ಕಮ್ರಾನ್ ಅಕ್ಮಲ್ ಕೊಟ್ಟಿರೋ ಸ್ಟೇಟ್ಮೆಂಟು, ಜೊತೆಗೆ ಅಹ್ಮದ್ ಶಹಜಾದ್ ಕೊಟ್ಟಿರೋಂಥ ಸ್ಟೇಟ್ಮೆಂಟು, ಜೊತೆಗೆ ತನ್ವೀರ್ ಕೊಟ್ಟಿರೋಂಥ ಸ್ಟೇಟ್ಮೆಂಟು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸೋ ಕಾಲ್ಡ್. ನಾನು ಹೇಳಿದ್ದೀನಿ ಆಲ್ರೆಡಿ, ಬುಮ್ರಾಗೆ 6 ಹೊಡಿತೀವಿ, ನಾಯಿ ಹೊಡೆದಂಗೆ ಹೊಡಿತೀವಿ, ಆಮೇಲೆ ಬಿಗ್ ಸ್ಟಾರ್ಸ್ಗಳಿಲ್ಲ, ಪಾಕಿಸ್ತಾನ ಆರಾಮಾಗಿ ಇದ್ಬಿಡುತ್ತೆ ಅನ್ನೋವಂಥದ್ದು ಶಹಜಾದ್ ಕೊಟ್ಟಿರೋದು, ಜೊತೆಗೆ ಪಾಕಿಸ್ತಾನ್ ಟೀಮ್ ವಿಲ್ ಸರ್ಪ್ರೈಸ್ ಇಂಡಿಯಾ ಅನ್ನೋವಂಥದ್ದು ಕಮ್ರಾನ್ ಅಕ್ಮಲ್ ಕೊಟ್ಟಿರೋದು. ಸೊ ಇವೆಲ್ಲ ಸ್ಟೇಟ್ಮೆಂಟ್ಗಳನ್ನ ತಲೆಯಲ್ಲಿ ನೆನಪಿಟ್ಕೊಂಡ್ರಿ. ಮ್ಯಾಚ್ ಆದಮೇಲೆ ಇವರೆಲ್ಲ ಎಲ್ಲಿರ್ತಾರೆ ಅಂತ ನೋಡ್ರಿ, ಮ್ಯಾಚ್ ಆದಮೇಲೆ ಕಾಣಿಸ್ಕೊಳ್ಳೋದೇ ಇಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿರ್ತಾರೆ, ಸೈಲೆಂಟ್ ಗಪ್ ಚೂಪ್ ಆಗ್ಬಿಟ್ಟಿರ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಮ್ಯಾಚ್ ಆದಮೇಲೆ ಸಿಗೋಣ. ಏನೋ ನೀವು ಸ್ಟೇಟ್ಮೆಂಟ್ಗಳನ್ನೆಲ್ಲ ಹಂಗೆ ಮತ್ತೆ ಹೇಳ್ತೀನಿ ಅವಾಗ ಮ್ಯಾಚ್ ಆದಮೇಲೆ. ಮತ್ತೆ ಸಿಗೋಣ, ಬಾಯ್.